ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದೀನಿ ಅಂತ ಒಂದು ವರ್ಡ್ ಹೇಳಿದ್ರಿ ಈ ಸಿನಿಮಾಗ ಇಲ್ಲ ನಾರ್ಮಲಿ ಇನ್ ಲೈಫಲ್ಲಿ ಎಲ್ಲ ವಿಷಯದಲ್ಲೂ ಆಗುತ್ತೆ. ಆ್ಯಂಡ್ ಈಗ ನಾವೇನೋ ಒಂದು ಹೊಸದಾಗೇನೋ ಶುರು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಕೊಕ್ಕಿ ಹಾಕೋರು ಸುಮಾರು ಜನ ಇರ್ತಾರೆ, ಬೇಡ ಅನ್ನೋರು ಇರ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಸಾಕಷ್ಟು ವಿಷಯಗಳಿದೆ. ಸೊ ಹಂಗಾಗಿ ಅವತ್ತು ಆ ಮಾತು ಬಂತು. ನಾನು ನಾರ್ಮಲಾಗಿ ಎಲ್ಲೂ ಮಾತಾಡಲ್ಲ ಆ ಥರ, ಬಟ್ ಅವತ್ತು ಸ್ವಲ್ಪ ಯಾಕೋ ಮನ್ಸಿಗೆ ತುಂಬ ಬೇಜಾರಾಗಿತ್ತು. ಬಹುಶಃ ಬೇರೆ ಜಾಗದಲ್ಲಿ ಇದ್ದಿದ್ರೆ ಇನ್ನೂ ಮಾತಾಡ್ತಾ ಇದ್ದೆ. ಬಟ್ ಅವತ್ತು ಆ ಜಾಗದಲ್ಲಿ ನಾನೇ ಕಂಟ್ರೋಲ್ ಮಾಡ್ಬಿಟ್ಟೆ, ಮಾತಾಡೋದು ಬೇಡ, ಟೈಮ್ ಬಂದಾಗ ಮಾತಾಡೋಣ ಅಂತ ಸುಮ್ಮನಾದೆ. ಟೈಮ್ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಅಂದ್ರೆ ಈಗ ಇಂಡಸ್ಟ್ರಿ ಅಂದ್ರೆ ನಿಮಗೆ ಹೊಸದೇನಲ್ಲ, ಅಂದ್ರೆ ಕೆಲವು ಹೊಸಬ್ರಿಗೆ ಈ ಥರ ಒಂದಷ್ಟು ಆಗುವಂಥದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಈಗ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ. ಸೊ ಒಬ್ಬ ಆ ಥರ ಒಂದು ಆ್ಯಕ್ಟರ್ಗೂ ಆ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಇಂಡಸ್ಟ್ರಿ? ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ. ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಅಂಥರ ಅವಮಾನಗಳಾಗಿರ್ತವೆ. ಬಟ್ ಅವ್ರು ಅದನ್ನು ನೀವು ನೋ ಮ್ಯಾಟರ್ ನೀವು ಯಾವ ಜಾಗದಲ್ಲಾದರೂ ಇರಿ, ನಿಮ್ಗೆ ಅದು ಅವಮಾನಗಳಾಗ್ತಾನೆ ಇರುತ್ತೆ. ನಮ್ದೇನಂದರೆ ಆ್ಯಕ್ಟರ್ಸ್ ಲೈಫ್ ಯಾವಾಗಲೂ ಹಂಗೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ 50-50% ನಮಗೆ. ಅಡ್ವಾಂಟೇಜಸ್ ಕೆಲವು ಜಾಗದಲ್ಲಿ ಸ್ವಲ್ಪ ಬೇಗ ಆ್ಯಕ್ಸಸ್ ಸಿಗುತ್ತೆ, ಇದಾಗುತ್ತೆ, ಅದೊಂದು ಪ್ರಿವಿಲೇಜ್ ಇರುತ್ತೆ. ಅದು ಬಿಟ್ಟರೆ ತುಂಬ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಳ್ಳೋವಂಥವ್ರು ಬೇಜಾನ್ ಜನ ಇರ್ತಾರೆ. ಸೊ ಆ ಥರ ಅವಮಾನಗಳು ಎಲ್ಲರಿಗೂ ಆಗುತ್ತೆ. ಅಂದರೆ ಇವಾಗ ನ್ಯೂ ಕಮರ್ಗಳಿಗೆ ಒಂದು ಸಪೋರ್ಟ್ ಇರಲ್ಲ. ಬಟ್ ಇಲ್ಲಿ ನಮ್ಗೆ ಸಪೋರ್ಟ್ ಇದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಬಟ್ ಸಪೋರ್ಟ್ ಮಾಡ್ತಾರಲ್ಲ ಬ್ಯಾಕ್ ಎಂಡಲ್ಲಿ. ಸೊ ವಿಲ್ ಬಿ ಕನ್ಫ್ಯೂಸ್ಡ್, ಆಗ್ತಾ ಇದೆಯಾ ನಾವಿಷ್ಟು ಪ್ರಯತ್ನ ಪಡ್ತಾ ಇದೀವಿ, ಎಲ್ಲಿ ನಾವು ತಪ್ತಾ ಇದೀವಿ ಅಂತ. ಸೊ ಅದು ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಇರುತ್ತೆ, ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆ್ಯಂಡ್ ಯು ನೆವರ್ ನೋ ಬಟ್ ಈ ನೀವು ಹೇಳಿದ್ರ ಈ ಕಾಲು ಎಳಿಯೋದು, ಸ್ವಲ್ಪ ಬೆನ್ನಿಗೆ ಹಿಂದೆ ಚೂರಿ ಹಾಕೋದು, ಈ ಥರ ಇದ್ದಾಗ ನಾವೇನೇ ಒಂದಷ್ಟು ಪ್ಲಾನ್ಸ್ಗಳು ಮಾಡಿದ್ರು ಎಲ್ಲೋ ವರ್ಕೌಟ್ ಆಗ್ತಿಲ್ಲ ಅಂತಂದ್ರೆ ನಮ್ಮವ್ರು ಯಾರೋ ಒಂದಷ್ಟು ಏನೋ ಮಾಡ್ತಾ ಇರ್ತಾರೆ. ಇವಾಗ ನಿಮ್ಮ ದಿನನಿತ್ಯ ಲೈಫ್ನಲ್ಲೇ ಯಾರೋ ಒಬ್ರು ಈ ಥರ ಮಾಡೋರು ಇದ್ದೇ ಇರ್ತಾರಲ್ವಾ. ಇವಾಗ ಜಸ್ಟ್ ಇಮ್ಯಾಜಿನ್ ನಮ್ಮ ಲೈಫ್ನಲ್ಲೇ ಈ ಥರ ಇರುವಾಗ ಒಂದು ಫಿಲಮ್ ಬರ್ತಾ ಇದೆ, ಒಂದು ಹೀರೋ ಮಾಡ್ತಾ ಇದ್ದಾನೆ, ಈ ಥರ ಒಂದು ಡೈರೆಕ್ಟರ್ ಮಾಡ್ತಾ ಇದ್ದಾರೆ ಅಂತಂದಾಗ, ಸೊ ಒಬ್ವಿಯಸ್ಲಿ ಹಿತೈಷಿಗಳು ಇರ್ತಾರೆ, ಮತ್ತು ನಮ್ಮ ಪಕ್ಕದಲ್ಲೇ ಯಾರು ನಮ್ಗೆ ಇದು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದ್ಸತಿ ಹೆಸರು ಮಾಡಾದ್ಮೇಲೆ ಆ ಫಿಲ್ಟರ್ ಮಾಡೋದು ತುಂಬ ಡಿಫಿಕಲ್ಟ್. ಬಿಕಾಸ್ ನಮ್ಮ ಮುಂದೆ ಎಲ್ಲರೂ ಚೆನ್ನಾಗೇ ಮಾತಾಡ್ಸ್ತಾರೆ, ಬಟ್ ಹಿಂದೆ ಹೇಗೆ ಬಿಹೇವ್ ಮಾಡ್ತಾರೆ, ನಮ್ಮ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಅದು ಫಿಲ್ಟರ್ ಮಾಡೋದಕ್ಕೆ ಸಖತ್ ಕಷ್ಟ ಆಗುತ್ತೆ. ಲೈಫಲ್ಲಿ ಸಿಕ್ಕಿದಾರ ಇಲ್ಲ ಒಂದಷ್ಟು ಜನ ಕಣ್ಣು ಹಿಡಿದಿದ್ದೀರಾ ಹಿಂದ್ಗಡೆ ಚೂರು ಯಾಕೆ ಗೊತ್ತಿದ್ದಾರೆ? ಇವತ್ತು ಸುಮ್ಮನೆ ಇದ್ದೀವಿ ಅಷ್ಟೇ, ಸುಮ್ಮನೆ ಇದ್ದೀವಿ, ತಾಳ್ಮೆಯಿಂದ ಇದ್ದೀವಿ, ನಮಗೂ ಟೈಮ್ ಬರುತ್ತಲ್ಲ. ಸಿ there is no point in revenge. At the end of the day, when you do good, something will come back to you. ಆ್ಯಂಡ್ ನನಗೆ ಗೊತ್ತಿರೋದು ಇಷ್ಟೇ, ಯಾವತ್ತೂ ಒಳ್ಳೆ ಕೆಲಸ ಮಾಡಿದಾಗ ಎಲ್ಲೋ ಒಂದು ರೀತಿ ದೇವ್ರ ಕೈ ಹಿಡ್ದೇ ಇಡ್ತಾನೆ. ಇವಾಗ ನಮ್ಗೆ ಯಾರೋ ಕೆಟ್ಟದ್ದು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಾವು ಅದನ್ನು ರಿವೆಂಜ್ ತೊಗೊಂಡ್ರೆ ನನಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಸೊ ಇಫ್ ಐ ಹ್ಯಾವ್ ಟು ಮೇಕ್ ಅ ಡಿಫ್ರೆನ್ಸ್, then I have to just keep quiet and I have to just allow the time to answer it. ಟೈಮ್ ತುಂಬಾ ಲಾಂಗ್ ಆಗಿ ಹೋಗುತ್ತೆ. It's okay, maybe this is what I deserve. ಫಸ್ಟ್ ಅಲ್ಲಿ ಸಿಗಬೇಕಾಗಿರೋ ಒಂದಷ್ಟು ಆಪರ್ಚುನಿಟಿ ಹೋಯ್ತು, ಇಲ್ಲ ನನಗೇನೋ ಒಂದಷ್ಟು ಟೈಮ್ಗಳು ಮಿಸ್ ಆಗ್ತಾ ಇದೆ. No, everything will happen for its own good. ಸೊ ನೀನು ಯಾವಾಗ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯೋ, ಯು ಆರ್ ಪುಟಿಂಗ್ ಯುವರ್ ಎನರ್ಜಿ ದೇರ್. ಬಟ್ ನಿನ್ಗೆ ಸಾಕಷ್ಟು ಕೆಲಸ ಇಲ್ಲಿರಾಗ ನಾನು ಏನಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ?